ಇನ್ನೇವರೆಗೂ ಮುರಿದಿದ್ದ ಕೆಲಸ ಎಲ್ಲ ನಾನು ಮುಗೀತು. ಬಟ್ ಇವತ್ತು ನನ್ನ ಫೇಸ್ ಎಲ್ಲ ಹೆಂಗಾಗಿದೆ ನೋಡಿ. ಸೊ ನೆನ್ನೆವರೆಗೂ ಮುರಿದಿದ್ದ ಕೆಲಸ ಎಲ್ಲ ಮುಗೀತು. ಇವತ್ತು ಎತ್ತು ಹಾಕಬೇಕು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಜನ ಆಳಬೇಕಾಗಿತ್ತು, ಆಳೇ ಇಲ್ಲ ನಮಗೆ. ಅದಕ್ಕೆ ನಾವೇ ಮನೆಯವರೆಲ್ಲರೂ ಹೊರಟಿದ್ದೀವಿ. ಇಷ್ಟು ದಿವಸ ನಾವಿಬ್ಬರು ಮುರಿದಿದ್ವಿ. ಒಂದು ದಿವಸ ನಮ್ಮಮ್ಮ ಬಂದಿದ್ರು, ಒಂದು ದಿವಸ ನಮ್ಮ ನಿತಿನ್, ಒಂದು ದಿವಸ ನಮ್ಮ ಆರ್ಯನು ಬಂದಿದ್ದ. ಆದ್ರೂ ಆಗಿರಲಿಲ್ಲ. ಬಟ್ ಇವತ್ತು ಎತ್ತು ಹಾಕಬೇಕಲ್ವ. ಸೊ ಎಲ್ಲರೂ, ಅಮ್ಮ, ನಿತಿನ್, ಆರ್ಯನ್, ನಾನು, ಮನೆಯವರು ಎಲ್ಲರೂ ಹೊರಟಿದ್ದೀವಿ ಇವತ್ತಿಂದ ಬೆಂಬಲ ಬೆಲೆನೂ ಕೊಟ್ಟಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು. KMFಗೆ ಹಾಕಿದ್ರೆ ಮಾತ್ರ. ಬಟ್ KMFಗೆ ನಾವು ಎಲ್ಲನೂ ತೆಗೆದು ಬಿಡಿಸಿ ಚೀಲ ಮಾಡಿ ಆಮೇಲೆ ಹಾಕಬೇಕಾಗತ್ತೆ. ಆಮೇಲೆ FID ಬೇರೆ ಇರಬೇಕು. ಸೊ ನಮ್ಮ ಹೊಲಗಳೆಲ್ಲನೂ ನಮ್ಮ ಮಾವನವ್ರ ಹೆಸರಲ್ಲಿ ಇರೋದ್ರಿಂದ ಇನ್ನೂ ನಮ್ಮ ಹೆಸರಿಗೆ FID ಮಾಡಿಸ್ಕೊಂಡಿಲ್ಲ. ಲೆಟ್ಸಿ, ನೋಡೋಣ ಎಷ್ಟು ಬೆಲೆ ಸಿಗ್ಬೋದು ಅಂತ ಹೋಗ್ತಾ ಗೊತ್ತಾಗುತ್ತೆ. ಸೊ ಇವತ್ತು ಹೊರಟಿದ್ದೀವಿ. ಎಲ್ಲರೂ 4 ಜನನೂ ಹೋಗ್ತಾ ಇರೋದ್ರಿಂದ ಕಾರಲ್ಲಿ ಹೊರಟಿದ್ದೀವಿ. ದಿನ ಬೈಕಲ್ಲಿ ಹೋಗ್ತಿದ್ವಿ, ಇವತ್ತು ಕಾರಲ್ಲಿ ಹೊರಟಿದ್ದೀವಿ. ಇವತ್ತಿಗೆ ಎಂಡ್. ನಾವು ಬಂದ್ವಿ, ಟ್ರ್ಯಾಕ್ಟ್ರೂ ಬರ್ತಾ ಇದೆ, ಅಲ್ಲಿಬ್ಬರು ನಡ್ಕೊಂಡು ಹೋಯ್ತವ್ರೆ. ಸೊ ಹೊರಕ್ಕೆ ಶುರು ಮಾಡಬೇಕು. ನಮ್ಮ ಆರ್ಯನ್ನು ಬಂದವನೇ. ಹಾಯ್ ಮಾಡು, ನಮಸ್ಕಾರ ಮಾಡ ಹಂಗೆ. ನೀವು ಕೈ ಸಿಗಲ್ಲ ಹತ್ರ ನಮಗೆ. ನಿಮ್ಗೆ ಕೈ ಹಿಂಗೆ ಕೊಟ್ರೆ ಹಂಗೆ ಸಿಗಲ್ಲ ನಮಗೆ. ಕೈ ಸೇಕಾಕಂಡ್ರಪ್ಪ, ಮೇಲಾಕತ್ತದ ಪಟ್ಟಾನೆ ಕೈ ಸೇಕ. ಊಟಕ್ಕೆ ಬಂದಿದ್ದೀವಿ, ಕೆಲಸ ಮುಗಿಸಿದ್ದೀವಿ. ಗಂಟೆ 2:30 ಆಗುತ್ತೆ. ನಮ್ಮ ನಿತಿನ್ ನೋಡಿಲಿ ಮೊಬೈಲ್ ನೋಡ್ತಾನೆ. ಪಾಪ ನಮ್ಮಮ್ಮ ಸುಸ್ತಾಗೈತೆ, ನಾನು ಸುಸ್ತಾಗಿದ್ದೀನಿ. ನನ್ನ ಜೊತೆಗೆ ನನ್ನ ಕಾರು ಸುಸ್ತಾಗೈತೆ. ಬಿಸಿಲಲ್ಲಿ ನಿಂತು ಒಣಗೋಗೈತೆ. ಫೈನಲಿ ನಮ್ಮ ಜೋಳ ಇಲ್ಲಿ ಹಾಕಿದ್ದೀವಿ. ಸದ್ಯಕ್ಕೆ ಮುಗೀತಪ್ಪ. ನಿಮ್ಗೆಲ್ಲರದು ಊಟ ಆಯ್ತಾ? ಬಾಯ್, ಲವ್ ಯು ಆಲ್. ನಂದೊಂದು ಮನದಾಳದ ಮಾತೇನು ಗೊತ್ತಾ? ಬದುಕು ಈಸಿ ರಸ್ತೆ ಅಲ್ಲ, ನೈಸ್ ರೋಡ್ ಅಂತಾರಲ್ಲ, ಅದಲ್ಲ. ಅದರಲ್ಲಿ ಏರುಪೇರು ಅನ್ನೋದು ಸಹಜ. ಹಂಸಿದ್ದೇ ಇರತ್ತೆ. ವಿತೌಟ್ ಹಂಸಿರುವಂತಹ ರೋಡ್ಗಳು, ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗತ್ತೆ. ಹಾಗಾಗಿ ಬದುಕಿನಲ್ಲಿ